Welcome back. Namaste all. Now previous class ಅಲ್ಲಿ ಪ್ರಾಪರ್ಟೀಸ್ ಆಫ್ ಡೆಫಿನೈಟ್ ಇಂಟಿಗ್ರಲ್ಸ್ ನಾಲ್ಕು ಪ್ರಾಪರ್ಟಿನ ಬಿಡಿಸಿದ್ವಿ. ಓಕೆ, ಸಾಲ್ವ್ ಮಾಡಿದ್ವಿ. ಸೊ ಈಗ ಪ್ರಾಪರ್ಟಿ ನಂಬರ್ 5. What it says, property number 5 is integral of function f of x into dx from a to b is equal to integral of the function f of a plus b minus x from a to b into dx. ಏನು ಚೇಂಜ್ ಇದೆ ನೋಡಿ, ನಾನು ನಿಮಗೆ ಮೊದಲೇನೆ ಹೇಳಿದ್ದೀನಿ. ಏನು, ಐ ಆಲ್ರೆಡಿ ಟೋಲ್ಡ್ ದಟ್ ವಾಟ್ ಅಬ್ಸರ್ವ್ ದಿ ಲೆಫ್ಟ್ ಹ್ಯಾಂಡ್ ಆ್ಯಂಡ್ ರೈಟ್ ಹ್ಯಾಂಡ್. ಏನಿದೆ, ಫಂಕ್ಷನ್ ಸೇಮ್ ಇದೆ, ಎ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಸೇಮ್ ಇದೆ. ಸೊ ಇಲ್ಲಿ ಎಕ್ಸ್, ಇಲ್ಲಿ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಇದಷ್ಟೇ ಚೇಂಜ್ ಇದೆ. ಟಿ ಎಕ್ಸ್ ಡಿ ಎಕ್ಸ್ ಮತ್ತೆ ವಿತ್ ರೆಸ್ಪೆಕ್ಟ್ ಟು ಸೇಮ್ ಇದೆ. ಕರೆಕ್ಟ್. ಸೊ ಇಲ್ಲೇನು ಮಾಡ್ತೀನಿ, ಫಸ್ಟ್ ಪ್ರೂಫ್. ವಾಟ್ ಯು ರೈಟ್, ಯು ಆಲ್ರೆಡಿ ನೋ ದ್ಯಾಟ್ ವಾಟ್ ಎಲ್ಲದಕ್ಕೂ ಬರ್ದಿದ್ದೀರಾ ಮೊದಲು. ಏನು, ಇಂಟಿಗ್ರಲ್ ಆಫ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ is equal to g of x plus c. ರೈಟ್. ಈಗ ನಾನು ಎಲ್ ಎಚ್ ಎಸ್ ಇಂದ ಆರ್ ಎಚ್ ಎಸ್ ಪ್ರೂವ್ ಮಾಡಂಗಿಲ್ಲ, ಯಾಕೆ ಇದರಲ್ಲಿ ಏನೂ ಇಲ್ಲ. ಸೊ ಆರ್ ಎಚ್ ಎಸ್ ಇಂದ ಎಲ್ ಎಚ್ ಎಸ್ ಬರ್ತೀನಿ. ಸೊ ಫಸ್ಟ್ ಐ ರೈಟ್ ಆರ್ ಎಚ್ ಎಸ್. ವಾಟ್ ಈಸ್ ಆರ್ ಎಚ್ ಎಸ್? ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಫ್ರಮ್ ಎ ಟು ಬಿ. ಫಂಕ್ಷನ್ ಈಸ್ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಇಂಥವುಗಳನ್ನ, ದಿಸ್ ಟೈಪ್ ಆಫ್ ಫಂಕ್ಷನ್ಸ್ we can solve by put up method. Right. How? ಈಗ ನೋಡಿ, a plus b minus x equal to put up ಮಾಡ್ತೀನಿ. Right. a put ಏನು ಮಾಡ್ತೀನಿ ನೋಡಿ, put a plus b minus x is equal to t ಅಂತ put up ಮಾಡ್ಕೋತೀನಿ. ಸೊ ಇದಕ್ಕೇನು ಮಾಡ್ಕೊಳ್ಳೋದು, ಡಿಫ್ರೆನ್ಸಿಯೇಟ್ ಮಾಡ್ಕೊಳ್ಳೋದು. ಡಿಫ್ರೆನ್ಸಿಯೇಟ್ ವಿತ್ ರೆಸ್ಪೆಕ್ಟ್ ಟು ಯಾವುದ್ರಲ್ಲೇ, ಎಕ್ಸ್ ಅದ್ರಲ್ಲೇ ಅಲ್ಲ, ಯಾವುದ್ರಲ್ಲೇ ವಿತ್ ರೆಸ್ಪೆಕ್ಟ್ ಟು ಟಿಲೇ ಡಿಫ್ರೆನ್ಸಿಯೇಟ್ ಮಾಡ್ತೀನಿ ಎರಡು ಕಡೆ. ಈಗ ಏನಾಯ್ತು ನೋಡ್ರಿ, ಡೆರಿವೇಟಿವ್ ಆಫ್ ಎ, ಡೆರಿವೇಟಿವ್ ಆಫ್ ಡಿ ಬೈ ಡಿ ಟಿ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ is equal to d by dt of t. ಏನು ಮಾಡಿದೆ ನಾನು, ಎರಡು ಕಡೆ ಡಿಫ್ರೆನ್ಸಿಯೇಟ್ ಮಾಡಿದ್ದೀನಿ ವಿತ್ ರೆಸ್ಪೆಕ್ಟ್ ಟು ಟಿಲೆ. ಈಗ ಏನಾಯ್ತು, ಡೆರಿವೇಟಿವ್ ಆಫ್ ಎ ಮೀನ್ಸ್ ಕಾನ್ಸ್ಟೆಂಟ್ 0 ಪ್ಲಸ್ ಡೆರಿವೇಟಿವ್ ಆಫ್ ಬಿ ದಟ್ ಈಸ್ ಆಲ್ಸೋ ಕಾನ್ಸ್ಟೆಂಟ್, ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಇಸ್ 0. ಓಕೆ, ಮೈನಸ್ ಡಿ ಬೈ ಡಿ ಟಿ ಆಫ್ ಮೈನಸ್ ಎಕ್ಸ್ ಅಂದರೆ ಮೈನಸ್ ಡಿ ಎಕ್ಸ್ ಬೈ ಡಿ ಟಿ ಇಸ್ ಇಟ್. ಸೊ ಡಿ ಬೈ ಡಿ ಟಿ ಆಫ್ ಟಿ ಮೀನ್ಸ್ 1. Already we know d by dx of x means 1 now. So therefore what remain, minus dx is equal to dt na ikkade togoli 1 into dt, that is dt. So that means dx is equal to minus anna bring from left to right, that is minus dt. Okay, ist bantu. ನೆಕ್ಸ್ಟ್ ನೋಡಿ, ಇನ್ನೇನು ಕೇಳಿದಾನೋ ಅದನ್ನು ಸಾಲ್ವ್ ಮಾಡಿ ಸಿಂಪಲ್ ಆಗಿ. ರೈಟ್. ಸೊ ಆರ್ ಎಚ್ ಎಸ್, ಜಸ್ಟ್ ರೈಟ್ ಆರ್ ಎಚ್ ಎಸ್ ಒನ್ಸ್ ಅಗೇನ್. ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಫ್ರಮ್ ಎ ಟು ಬಿ, ಫಂಕ್ಷನ್ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್, ಸಾರಿ ಡಿ ಎಕ್ಸ್ is equal to, just put ಏನು ನೋಡ್ರ, ವಿತ್ ರೆಸ್ಪೆಕ್ಟ್ ಏನಿದೆ ಎಕ್ಸ್. ಸೊ ಇದು ಅಪ್ಪರ್ ಲಿಮಿಟ್ ಏನ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ಲೋವರ್ ಲಿಮಿಟ್ ಆ್ಯಂಡ್ ಅಪ್ಪರ್ ಲಿಮಿಟ್ ಎಕ್ಸ್ ಈಕ್ವಲ್ ಟು, ಇಲ್ಲಿ ಏನು ವಿತ್ ರೆಸ್ಪೆಕ್ಟ್ ಟು ಇರುತ್ತಲ್ಲ ಅದ್ರ ಈಕ್ವಲ್ ಟು ಇರುತ್ತವೆ. ರೈಟ್. ಈಗೇನು ಮಾಡ್ತೀನಿ, ಇನ್ನು ಸ್ವಲ್ಪ ಕೆಲಸ ಇದೆ ಇಲ್ಲಿ. ಏನು, ಫೆನ್ ಎಕ್ಸ್ ಇಸ್ ಈಕ್ವಲ್ ಟು ಲೋವರ್ ಲಿಮಿಟ್ ಏನಿದೆ ಎ, ಅಪ್ಪರ್ ಲಿಮಿಟ್ ಏನಿದೆ ಬಿ. when x equal to a, ಯಾವಾಗ x equal to a ಇದ್ದಾಗ, then t ಇದ್ದಾಗ ಏನು ಬರುತ್ತೆ ನೋಡೋದು, t is equal to, t ಅಂದರೆ ಯಾವುದನ್ನು ನೋಡೋದಂದ್ರೆ ನಾನು ಮಾರ್ಕ್ ಮಾಡಿರ್ತೀನಿ ನೋಡ್ರಿ, ಪುಟ್ ಏನು ಮಾಡಿರ್ತೀರಿ ನೋಡ್ರಿ, ಅಲ್ಲಿ ಆ ವ್ಯಾಲ್ಯೂನ ಹಾಕೋದು. ಈ ಒಂದು
ಈ ಒಂದು ಕಂಡೀಷನ್ ಅಲ್ಲಿ ಎಕ್ಸ್ ಈಕ್ವಲ್ ಟು ಎ ಪುಟ್ ಅಪ್ ಮಾಡಿದಾಗ ಎಕ್ಸ್ ಈಕ್ವಲ್ ಟು ಏನ್ ಮಾಡಿ ಎ ಅಂತ ಪುಟ್ ಅಪ್ ಮಾಡಿದಾಗ ಏನ್ ಬರುತ್ತೆ, ಎಗೆ ಎ ಪ್ಲಸ್ ಬಿಗೆ ಬಿ ಮೈನಸ್ ಎಕ್ಸ್ ಬದಲಿ ಏನ್ ಪುಟ್ ಅಪ್ ಮಾಡಿ ಈಗ ಏನಾ ಇಸ್ ಈಕ್ವಲ್ ಟು ಟಿಗೆ ಟಿ. ಏನಾಯ್ತು, ಪ್ಲಸ್ ಎ ಮೈನಸ್ ಎ ಗೆಟ್ ಕ್ಯಾನ್ಸಲ್ಡ್ ಆಯ್ತು. ಸೊ ಸಿ ಟಿ ಇಸ್ ಈಕ್ವಲ್ ಟು ಏನ್ ಪುಟ್ ಅಪ್ ಏನ್ ಬಂತು ಬಿ. ದಟ್ಸ್ ಇಟ್. ಸೊ ನೆಕ್ಸ್ಟ್ ಅದೇ ರೀತಿ ವೆನ್ ಮೊದಲಿಗೆ ಏನ್ ಮಾಡಿದೀವಿ ನಾವು ಎಕ್ಸ್ ಇಸ್ ಈಕ್ವಲ್ ಟು ಲೋವರ್ ಲಿಮಿಟ್ ಅನ್ನ ತಗೊಂಡಿದೀವಿ. ಈಗ ಎಕ್ಸ್ ಇಸ್ ಈಕ್ವಲ್ ಟು ಅಪ್ಪರ್ ಲಿಮಿಟ್ ಅನ್ನ ತಗೊಳ್ಳೋದು. ದೆನ್ ಮತ್ತೆ ಎಕ್ಸ್ ಈಕ್ವಲ್ ಟು ಬಿ ನ ಇಲ್ಲಿ ಇದೇ ಒಂದು ಕಂಡೀಷನ್ ಅಲ್ಲಿ ಹಾಕೋದು. ಏನು, ಎಗೆ ಎ ಪ್ಲಸ್ ಬಿಗೆ ಬಿ ಮೈನಸ್ ಎಕ್ಸ್ ಅಂದ್ರೆ ಏನ್ ಪುಟ್ ಅಪ್ ಮಾಡಿ ಈಗ ಬಿ. ಸೊ ಬಿ ಇಸ್ ಈಕ್ವಲ್ ಟು ಟಿಗೆ ಟಿ. ಇಟ್ ಇಂಪ್ಲೈಸ್ ಪ್ಲಸ್ ಬಿ ಮೈನಸ್ ಬಿ ಗೆಟ್ ಕ್ಯಾನ್ಸಲ್. ಸೊ ಟಿ ಇಸ್ ಈಕ್ವಲ್ ಟು ಏನಾಯ್ತು ಎ. ಅರ್ಥ ಆಯ್ತಾ? ಎಕ್ಸ್ ಈಕ್ವಲ್ ಟು ಎ ಇದ್ದಾಗ ಟಿ ಇಸ್ ಈಕ್ವಲ್ ಟು ಏನ್ ಉಳಿತು ನೋಡಿ. ಇಲ್ಲಿ ಎಕ್ಸ್ ಈಕ್ವಲ್ ಟು ಎ ಇದ್ದಾಗ ಟಿ ಈಕ್ವಲ್ ಟು ಏನ್ ಬಂದಿತ್ತು ಬಿ. ಅದೇ ಬರೀತೀನಿ ನೋಡಿ, ಟಿ ಇಸ್ ಈಕ್ವಲ್ ಟು ಬಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಅದೇ ರೀತಿ ಎಕ್ಸ್ ಈಕ್ವಲ್ ಟು ಬಿ ಇದ್ದಾಗ ಟಿ ಇಸ್ ಈಕ್ವಲ್ ಟು ಏನ್ ಬಂತು ಎ. ಸೊ ಎ. ಓಕೆ, ಅಂಡರ್ಸ್ಟ್ಯಾಂಡ್? ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೀನಿ. ತಿಳಿತಾ? ಅಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ಏನಿತ್ತು, ಈ ಸ್ಟೆಪ್ ಅಲ್ಲೇ ಎಕ್ಸ್ ಈಕ್ವಲ್ ಟು ಇತ್ತು. ಈಗ ನಾನು ಏನ್ ಮಾಡ್ಕೊಳಕ್ ಹೊಂಟಿದ್ದೀನಿ, ಅದನ್ನ ಟಿ ಈಕ್ವಲ್ ಟು ಮಾಡಕ್ ಹೊಂಟಿದ್ದೀನಿ. ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಕೋತಿದ್ದೀನಿ ನಾನು ಅದಕ್ಕೆ. ಸೊ ಈಗ ನೋಡಿ, ಎಫ್ ಗೆ ಎಫ್ ರೈಟಾ, ಎ ಪ್ಲಸ್ ಬಿ ಮೈನಸ್ ಎಕ್ಸ್. ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಅಂದ್ರೆ ಏನು, ಟಿ ನ ಪುಟ್ ಅಪ್ ಮಾಡ್ತೀನಿ. ಟಿ ಇಂಟು ಡಿ ಎಕ್ಸ್ ಅಂದ್ರೆ ನೋಡಿ, ಇಲ್ಲಿ ಡಿ ಎಕ್ಸ್ ಅಂದ್ರೆ ಏನ್ ಬಂದಿದೆ ಮೈನಸ್ ಡಿ ಟಿ. ಯು ಆಲ್ರೆಡಿ ಗಾಟ್ dx equal to minus dt is equal to, take this minus outside, minus of from b to a f of t into dt is equal to ಈಗ ನೋಡಿ ಹೆಂಗಾಗುತ್ತೆ, ಇದನ್ನ ನಾನು ಹೀಗೆ ಬರಿತೀನಿ. ನಿಮಗೆ ಆಲ್ರೆಡಿ ಯು ಪ್ರೂಫ್ ದಿ ಪ್ರಾಪರ್ಟಿ ಯಾವುದು, ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ದಿ ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಫ್ರಮ್ ಬಿ ಟು ಎ. ಇದನ್ನ ಪ್ರೂವ್ ಮಾಡಿದ್ದಾರೆ ನೋಡ್ರಿ ಮೈನಸ್ ಈ ಮೈನಸ್ ಇದ್ದು ಪ್ಲಸ್ ಆಗ್ಬೇಕಾದ್ರೆ ಏನ್ ಮಾಡಬೇಕು, ಈ ಲಿಮಿಟ್ಸ್ ಗಳನ್ನ ಇಂಟರ್ಚೇಂಜ್ ಮಾಡಿದಾಗ ಅಪ್ಪರ್ ಲಿಮಿಟ್ ಇದ್ದದ್ದು ಲೋವರ್ ಲಿಮಿಟ್ ಇದ್ದದ್ದು ಅಪ್ಪರ್ ಲಿಮಿಟ್ ಬಂದಾಗ ಈ ಮೈನಸ್ ಇದ್ದು ಹೋಗುತ್ತೆ. ಅದೇನ್ ಮಾಡ್ತೀನಿ ನಾನೀಗ, ಏನೋ ಇಲ್ಲಿ ಲೋವರ್ ಲಿಮಿಟ್ ಅನ್ನ ಅಪ್ಪರ್ ಲಿಮಿಟ್ ಮಾಡ್ತೀನಿ, ಅಪ್ಪರ್ ಲಿಮಿಟ್ ಅನ್ನ ಲೋವರ್ ಲಿಮಿಟ್ ಮಾಡ್ತೀನಿ. ಆಟೋಮೆಟಿಕ್ ಈ ಪ್ರಾಪರ್ಟಿ ಏನ್ ಹೇಳುತ್ತೆ, ನೆಗೆಟಿವ್ ಹೋಗ್ಬೇಕಾಗಿತ್ತು ಅಂದ್ರೆ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಇಂಟರ್ಚೇಂಜ್ ಮಾಡಬೇಕು, ಅವಾಗ ನೆಗೆಟಿವ್ ಸೈನ್ ಹೋಗುತ್ತೆ. ಸೊ ನಾನು ಕೂಡ ಅದೇ ಮಾಡಿದ್ದೀನಿ, ಲೋವರ್ ಲಿಮಿಟ್ ಅನ್ನ ಅಪ್ಪರ್ ಲಿಮಿಟ್ ಮಾಡಿದ್ದೀನಿ, ಅಪ್ಪರ್ ಲಿಮಿಟ್ ಅನ್ನ ಲೋವರ್ ಲಿಮಿಟ್ ಮಾಡಿದ್ದೀನಿ. ಸೊ ಎಫ್ ಆಫ್ ಟಿ ಇಂಟು ಡಿ ಟಿ ಓಕೆ ಇಸ್ ಈಕ್ವಲ್ ಟು ಮತ್ತೊಂದು ಪ್ರಾಪರ್ಟಿ ನೋಡಿದ್ದೀನಿ ನಾನು, ಏನು, ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಟಿ ಇಂಟು ಡಿ ಟಿ ಫ್ರಮ್ ಎ ಟು ಬಿ ವಿತ್ ರೆಸ್ಪೆಕ್ಟ್ ಟು ಟಿ. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇವು ಯಾವುದೇ ಪ್ರಭಾವವನ್ನ ಬೀರೋದಿಲ್ಲ, ಇಂಡಿಪೆಂಡೆಂಟ್ ಆಗಿರ್ತದೆ ಹೇಳಿದ್ದೀನಿ ನಾನು. ಸೊ ಇದನ್ನ ಹೆಂಗ್ ಬರಿತೀವಿ ನಾನು, ಆಟೋಮೆಟಿಕ್ ಇದನ್ನ ಎಫ್ ಆಫ್ ಟಿ ಬದಲಾಗಿ ಎಕ್ಸ್ ಇಂಟು ಡಿ ಎಕ್ಸ್ ಫ್ರಮ್ ಎ ಟು ಬಿ ಬಿಕಾಸ್ ಆಫ್ ದಿಸ್ ಪ್ರಾಪರ್ಟಿ ಇಸ್ ಈಕ್ವಲ್ ಟು, ದಿಸ್ ಈಸ್ ಯುವರ್ ಲೆಫ್ಟ್ ಹ್ಯಾಂಡ್ side. You proved it, right? Once again rewrite the given condition. ಮತ್ತೆ ಇದನ್ನ ಮತ್ತೊಮ್ಮೆ ಬರೆದ್ಬಿಡೋದು ಇಷ್ಟೇ. Any difficulties? No difficulties. Okay. Next property na ನೋಡೋಣ. So property number 6 is also same as previous one. ಏನು ಡಿಫಿಕಲ್ಟಿ ಇಲ್ರಿ, ಅದಕ್ಕಿಂತ ಈಜಿನೇ ಇದೆ, ರೈಟ್? ಸೊ ಮತ್ತೆ ಏನ್ ಮಾಡ್ತೀನಿ, ಪ್ರೂಫ್ ನೋಡಿ, ಅಬ್ಸರ್ವ್ ಮಾಡಿ. ಮತ್ತೆ
ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಸೇಮ್ ಇದೆ, ಎರಡು ಕಡೆ ಫಂಕ್ಷನ್ ಸೇಮ್ ಇದೆ. ಬಟ್ ಇಲ್ಲಿ ಎಕ್ಸ್ ಜಾಗದಲ್ಲಿ ಇಲ್ಲೇನಿದೆ a ಮೈನಸ್ ಎಕ್ಸ್ ಇದೆ ಅಷ್ಟೇ. ಸೊ ಮತ್ತೇನು ಬರ್ತೀನಿ, I know that integral of function f of x into dx is equal to g of x plus c right hand side. ಅಲ್ಲಿ ಕೂಡ ರೈಟ್ ಹ್ಯಾಂಡ್ ಸೈಡೇ ತಗೊಂಡಿದ್ರಿ, ಇಲ್ಲಿ ಕೂಡ ರೈಟ್ ಹ್ಯಾಂಡ್ ಸೈಡೇ ತಗೊಳ್ಳಿ. ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ 0 to a function is a minus x into dx is equal to ಪುಟ್ ಮಾಡಿ. ಏನನ್ನ ಪುಟ್ ಮಾಡುವುದು, ಅಲ್ಲಿ ಏನು ಮಾಡಿದ್ರಿ ಅದನ್ನೇ ಸೇಮ್. ಇಲ್ಲಿ ಏನು a ಮೈನಸ್ ಎಕ್ಸ್ ಇದೆಯಲ್ಲ, a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ನ ಪುಟ್ ಅಪ್ ಮಾಡೋದು. ಡಿಫ್ರೆನ್ಸೇಟ್ ಮಾಡಿ, ನಿಮಗೆ ಗೊತ್ತು, ನಾನೀಗ ಸೆಪ್ರೇಟ್ ಆಗಿ ಬರೆಯೋದಿಲ್ಲ. ಡಿಫ್ರೆನ್ಸೇಟ್ ಮಾಡಿ, ಡಿ ಬೈ ಡಿ ವಿತ್ ರೆಸ್ಪೆಕ್ಟ್ ಟು ಟಿ ಇಲೆ, ಡಿಫ್ರೆನ್ಸಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಇಲೆ. ಡಿಫ್ರೆನ್ಸೇಟ್ ಮಾಡಿ, ಡಿ ಬೈ ಡಿ ಟಿ ಆಫ್ ಎ ಅಂದರೆ 0 ಮೈನಸ್ ಡಿ ಬೈ ಡಿ ಟಿ ಆಫ್ ಎಕ್ಸ್ ಅಂದರೆ dx by dt is equal to d by dt of t ಅಂದ್ರೆ 1 minus dx is equal to dt ನ ಈ ಕಡೆ ತಗೊಳ್ಳಿ, dt into 1 dt. It implies dx is equal to minus ಅನ್ನ ಈ ಕಡೆ ತಗೊಳ್ಳಿ, minus dt ಆಯ್ತು. ರೈಟ್ ಫ್ಯಾನ್ ನಾನು ಮೊದಲು ಹೇಳಿದ್ದೀನಿ ವಿತ್ ರೆಸ್ಪೆಕ್ಟ್ ಎಕ್ಸ್ ಇದೆಯಲ್ಲ, ಸೊ ಇದೇನು ಈಕ್ವಲ್ ಟು ಲೋವರ್ ಲಿಮಿಟ್ ಎಕ್ಸ್ ಈಕ್ವಲ್ ಟು ಇರುತ್ತೆ, ಅಪ್ಪರ್ ಲಿಮಿಟ್ ಎಕ್ಸ್ ಈಕ್ವಲ್ ಟು ಇರುತ್ತೆ. ಇದನ್ನು ನಾನು ಟಿ ಆಗಿ ಕನ್ವರ್ಟ್ ಮಾಡ್ಬೇಕು, ಈಗ ವಿತ್ ರೆಸ್ಪೆಕ್ಟ್ ಟು ಟಿಲೇ ಮಾಡಬೇಕು, ಕರೆಕ್ಟಾ? ಸೊ ವೆನ್ ಎಕ್ಸ್ ಈಕ್ವಲ್ ಟು ಏನಿದೆ ಇಲ್ಲಿ, ವೆನ್ ಎಕ್ಸ್ ಈಕ್ವಲ್ ಟು 0 ಇದೆ, ವೆನ್ ಎಕ್ಸ್ ಈಕ್ವಲ್ ಟು 0 ದೆನ್ ಇಲ್ಲಿ ಪುಟ್ ಅಪ್ ಮಾಡೋದು ನೋಡಿ. ಅಂಡರ್ಸ್ಟ್ಯಾಂಡ್ ಆಗುತ್ತಾ? ಎಲ್ಲೇ ನೋಡಿ, ಎಕ್ಸ್ ಈಕ್ವಲ್ ಟು 0 ತಗೊಂಡ್ರಿ, ಎಗೆ ಎ ಮೈನಸ್ ಎಕ್ಸ್ ಅಂದ್ರೆ ಏನಿದೆ ಇಲ್ಲಿ 0 ನ ಪುಟ್ ಅಪ್ ಮಾಡಿ ಇಸ್ ಈಕ್ವಲ್ ಟು ಟಿ. ಸೊ ಟಿ ಇಸ್ ಈಕ್ವಲ್ ಟು ಏನ್ ಸಿಕ್ತು ನಿನಗೀಗ, ಎ ಮೈನಸ್ 0 ಅಂದ್ರೆ ಎ ಸಿಕ್ತಲ್ವಾ? ಅದೇ ರೀತಿ ವೆನ್ ಎಕ್ಸ್ ಈಕ್ವಲ್ ಟು ಅಪ್ಪರ್ ಲಿಮಿಟ್ ಏನಿದೆ, ಎಕ್ಸ್ ಈಕ್ವಲ್ ಟು ಎ ಇದೆ, ಎಕ್ಸ್ ಈಕ್ವಲ್ ಟು ಎ ದೆನ್ ಮತ್ತೆ ಇದರಲ್ಲಿ ಎಕ್ಸ್ ಬದಲಾಗಿ ಎ ಹಾಕಿ, ಓಕೆ, ಎಗೆ ಎ ಮೈನಸ್ ಎಕ್ಸ್ ಅಂದ್ರೆ ಏನ್ ಪುಟ್ ಅಪ್ ಮಾಡ್ತೀರಾ ಈಗ, ಎ ಇಸ್ ಈಕ್ವಲ್ ಟು ಟಿ. ದೇರ್ಫೋರ್ ಸೊ ಟಿ ಇಸ್ ಈಕ್ವಲ್ ಟು ಎ ಮೈನಸ್ ಎ ಗೆಟ್ ಕ್ಯಾನ್ಸಲ್ಡ್. ಸೊ ಟಿ ಇಸ್ ಈಕ್ವಲ್ ಟು 0 ಉಳಿತು. ರೈಟ್, ಸಿಂಪಲ್ ಇದೆ. ಒಂದ್ ಮಾಡಿದ್ರೆ ಮತ್ತೊಂದನ್ನ ಆರಾಮಾಗಿ ಮಾಡ್ಕೋಬಹುದು. ಟೇಕ್ ಯುವರ್ RHS, rewrite once again from x equal to 0 to a f of a minus x into dx is equal to, ಈಗ x equal to ಇದೆ ವಿತ್ ರೆಸ್ಪೆಕ್ಟ್ ಟು x ಇದೆ, ಇನ್ನು ವಿತ್ ರೆಸ್ಪೆಕ್ಟ್ ಟು t ಗೆ ಕನ್ವರ್ಟ್ ಮಾಡ್ತೀನಿ. ಓಕೆ, x equal to 0 ಇದ್ದಾಗ t equal to ಏನು ಬರುತ್ತೆ, a. ಸೊ a x equal to a ಇದ್ದಾಗ t equal to ಏನು ಬರುತ್ತೆ, 0. ಸೊ 0 f of a minus x ಅಂದ್ರೆ t. ಸೊ t into dx ಅಂದ್ರೆ dx minus dt. ಸೊ minus dt is equal to, take minus outside from the integration. So minus of the integration from a to 0 f of t into dt. ಓಕೆ, ಮತ್ತೆ ಪ್ರಾಪರ್ಟಿನ ಯೂಸ್ ಮಾಡಿ. ಏನು, ಈ ಮೈನಸ್ ಸೈನ್ ಹೋಗ್ಬೇಕಾಗಿತ್ತು ಅಂದ್ರೆ ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ ಅನ್ನ ಇಂಟರ್ಚೇಂಜ್ ಮಾಡೋದು. ಎ ಇದ್ದಲ್ಲಿ ಓಕೆ, ಲೋವರ್ ಲಿಮಿಟ್ ಇದ್ದಲ್ಲಿ ಅಪ್ಪರ್ ಲಿಮಿಟ್ ತಗೊಳ್ಳಿ 0, ಅಪ್ಪರ್ ಲಿಮಿಟ್ ಇದ್ದಲ್ಲಿ ಲೋವರ್ ಲಿಮಿಟ್ ತಗೊಳ್ಳಿ. ಆಟೋಮೆಟಿಕ್ ಏನಾಗುತ್ತೆ, ಮೈನಸ್ ಎಲಿಮಿನೇಟ್ ಆಗುತ್ತೆ. ಸೊ ವಾಟ್ ವಿಲ್ ರಿಮೇನ್, ಎಫ್ ಆಫ್ ಟಿ ಇಂಟು ಡಿ ಟಿ. ಬಿಕಾಸ್ ಪ್ರಾಪರ್ಟಿನ ಬರೆಯೋದು ಕಂಪಲ್ಸರಿ. ಏನು, ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ದಿ ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಫ್ರಮ್ ಬಿ ಟು ಎ. ರೈಟ್, ನೆಕ್ಸ್ಟ್ 0 to a ಎಫ್ ಆಫ್ ಟಿ ಇದ್ದಲ್ಲಿ ಎಕ್ಸ್
dt ದಲ್ಲಿ dx, because we already know know the property f of x dx from a to b is equal to integral of the function f of t dt from a to b. So this is your left hand side. Okay, once again rewrite the given property. ಮತ್ತೊಮ್ಮೆ ಇದನ್ನ ಬರೆಯೋದು. ಸೊ ಇವೇನಾಯ್ತು, ಈ ಕ್ಲಾಸಲ್ಲಿ ಪ್ರಾಪರ್ಟಿ ನಂಬರ್ 5th ಅಂಡ್ ಪ್ರಾಪರ್ಟಿ ನಂಬರ್ 6th ಅನ್ನ ನೋಡಿದ್ವಿ. ಎರಡು ಸೇಮ್ ಇದೆಯಲ್ಲ. ಸೊ ಇನ್ನು ಪ್ರಾಪರ್ಟಿ 7 ಮತ್ತೆ 8th ಇದೆ. ಅವೆರಡು ಮುಂದಿನ ಎರಡು ಏನಿದೆ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮಿನೇಷನ್, ಕಂಪಲ್ಸರಿ 4 ಅಥವಾ 3 ಮಾರ್ಕಿಗೆ ಕೇಳಿರ್ತಾನೆ. ಓಕೆ, ಅವುಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಬಾಯ್.